ಅಲ್ಲವಾ ನಿನಗ ಅವ್ವ ಫೋನ್ ಹಚ್ಚಿ ಬಾ ಅಂತ ಹೇಳಿದ್ದೆವಾಗ ನೀ ಬಂದಿರೋದು ಯಾವಾಗ? ಅದೇ ಏನಾರ ಆಗ್ಲಿ, ಏನ ಯಾವಾಗಾರ ಬರ್ಕೊಲಿ, ನಾ ಕೇಳಿದ್ದಕ್ಕೆ ಮೊದಲು ಉತ್ತರ ಕೊಡಿಲೆ. ಏನು ನಿನ್ ಗಂಡ ಬಂದಾನ? ಯಾರಂದ್ರ? ಎಲ್ಲ ಸುದ್ದಿ ಗೊತ್ತಾಕತೆ ದ್ರಾಕ್ಷಾಯಣಿ. ನೋಡು ದ್ರಾಕ್ಷಿ, ನಾ ಹೇಳ್ತೇನೆ ಕೇಳೋ. ಆ ಆ ಅವ ಈಗ ಹಲ್ಕಟ್ಬೇಡೆ, ಈಗ ಎದಕ್ ಬಂದಂತವ? ಸತ್ಯ ಬದುಕೆ ಅಂತ ಕೇಳಿಲ್ಲ. ಇಟ್ಟು ವರ್ಷ ನನ್ನ ಮಗಳು ಹೆಂಗೆ ಜೀವನ ಮಾಡ್ತಾನಂತ ನನಗೆ ಗೊತ್ತಾ? ಏನು ಆ ಹುಡುಗಿನ ಒಂದು ಕಟ್ಕೊಂಡು ಅವ್ರ ಮನೆ ಬಾಂಡೈತಿಕ್ ನನ್ನ ಮಗಳು ಜೀವನ ಮಾಡೈತಿ. ಈಗ ಎದಕ್ಕೆ ಬಂದಾನಂತವ? ಆ ಈಗ ಎದಕ್ಕೆ ಬಂದಾನಂತ? ಈಗ ಎದಕ್ಕೆ ಬೇಕಂತ ಹೇಂತಿ? ಎಲ್ಲಿ ಹೋಗಿದ್ನಂತ ಇಷ್ಟು ವರ್ಷ ಹಂಗಾರ ಹಾಳಾಗಿ? ಈಗೇನೋ ಮಗಳಿಗೇನೋ ಬಂಗಾರ ಎಲ್ಲ ಭಾಳ ಕೊಟ್ಟು ಕಳ್ಸನಂತಲ್ಲ, ಎಲ್ಲ ಸುದ್ದಿ ಗೊತ್ತಾಗೈತಿ. ಏನ ಅವ್ನ ಫೋಟೋ ತೋರಿಸಿಲ್ಲ ಎಲ್ಲದನವ? ಆಮೇಲೆ ಅವ್ನು ಎಲ್ಲದನ ನನಗೆ ಗೊತ್ತಾಗಬೇಕು. ಅತ್ತಿಯರ ಬಿಡ್ರಿ ಹೋಲಿ, ಫೋಟೋ ನೋಡಿ ಏನು ಮಾಡ್ತೀರಿ? ಫೋಟೋ ನೋಡಿ ಏನು ಮಾಡ್ತೀರಿ? ಯಾವ ಅಲ್ಕಟ ಬಾಡೆ ಗೊತ್ತಾಗಬೇಕು ನನಗೆ. ಫೋಟೋ ನೋಡಿ ಏನು ಮಾಡ್ತೀರಂತ? ಹೂವಿನ ಹಾರ ಹಾಕನಂತ, ಪೇಪರ್ನ್ಯಾಗ ಕೊಡುನಂತ. ನನ್ನ ಮಗಳಿಗೆ ಅನ್ಯಾಯ ಮಾಡಿ ಈಗ ಮತ್ತೆ ಬಂದಾನೀಗ. ಈ ಬಡೆ ಎಲ್ಲಾರ ಕಂಡ್ರೆ ಕೆರ್ಕೆರ್ಲೆ ಹೊಡ್ರಿ ಅಂತ ಹೇಳಕ್ಕೆ. ಅಯ್ಯೋ ಅವ್ವ, ಮೊನ್ನೆ ಅಲ್ಲೆಲ್ಲೇ ಭೇಟಿಯಾಗಿದ್ದಷ್ಟೇ. ಮತ್ತು ಅವರ ನನ್ನ ಸಂಪರ್ಕ ಇಲ್ಲ. ನೋಡ್ವಾ, ಮರಿಬೇಡ, ನಮ್ಮಪ್ಪ ಸಾಯಕ್ ಕಾರಣನ ಅವ. ಏನ ನೀನು ಅವನ ಜೊತೆಗೆ ಹೋದಿ, ನಿನ್ನ ಮಳ್ಳು ಮಾಡಿ ಅವ ಕರ್ಕೊಂಡು ಹೋದ ಅಂತೇಳಿ ನಮ್ಮಪ್ಪ ಅದ ಚಿಂತೆ ಹಚ್ಕೊಂಡು ಸತ್ತ. ಏನು ನಮ್ಮಪ್ಪನ ಹೆಣನೂ ನಿನಗೆ ಸಿಗಲಿಲ್ಲ. ಎಷ್ಟು ನೋವು ಅನ್ಭವಿಸಿದ್ವಿ, ನಮ್ಮವ್ವ ಎಷ್ಟು ಸಂಕಟ ಅನ್ಭವಿಸಿದ್ಲು ಅಂತೇಳಿ ನನಗೆ ಗೊತ್ತು. ಏನ ಅದ ಕಾರಣಕ್ಕೆ ಇವತ್ತಿನ ಅಷ್ಟು ಕಷ್ಟದಾಗೂ ನಮ್ಮವ್ ನನ್ನ ಜೋಪಾನ ಮಾಡಿ ಬೆಳೆಸಿ ಇಷ್ಟು ದೊಡ್ಡ ಎದಿ ಉದ್ದ ಬೆಳೆಸಿದ್ಲು. ಅದ ಕಾರಣಕ್ಕೆ ನಮ್ಮವ್ ಏನೇ ಮಾಡಲಿ, ಹೆಂಗ ಇರಲಿ, ನಮ್ಮವ್ಗೆ ನಾ ಒಂದು ಬರ ಅನ್ನೋದಿಲ್ಲ ಯಾವತ್ತು. ಏನ ಮಗ ತಾಯಿ ಋಣ ಮರಿತಾನ, ತಾಯಿ ಪಟ್ಟಿದ ಕಷ್ಟ ಮರ್ತು ತಾಯಿ ಹೊಳ್ಳಿ ಮಾತಾಡ್ತಾನ, ಅವ್ನು ಉದ್ಧಾರ ಆಗುದಿಲ್ಲ. ಅದಕ್ಕೆ ನಾ ಮಾತಾಡುದಿಲ್ಲ. ನಿನಗೂ ಹೇಳತ್ತೀನಿ. ಆದ್ರೂ ನಿನ್ನ ನಾನು ಇಷ್ಟು ವರ್ಷ ನಾನಾತ ನಮ್ಮವ್ವ ಆತ ನಿನ್ ಶ್ರಮಿಸಿದ್ದಿಲ್ಲ. ಈಗೀಗ ನೀವು ಒಕ್ಕಟ್ಟಾಗೇವಿ, ಹೌದಾ? ನೀನ್ ಹೋಗ್ಲಿ ಬಿಡ, ನಮ್ಮ ತಂಗಿದ್ ಏನ್ ತಪ್ಪೈತಿ, ಏನೋ ಒಂದ್ಸಲ ಆಗ್ಬಿಟ್ಟೈತಿ ಅಂತ ನಾನು ಕ್ಷಮಿಸಿದೆ. ನಮ್ಮವನು ಹೋಗ್ಲಿ ಬಿಡ ಅಂತ ಬಿಟ್ಲು. ಆದ್ರ ನಿನ್ನ ಮೇಲೆ ಹೋಗ್ಲಿ ಬಿಡ ಅಂತ ಬಿಟ್ಟಂಗ ಅವ್ನು ಬಿಡ್ತೇವೆ ಅಂತ ಅನ್ಕೋಬೇಡ. ಅವನ್ನ ಎಷ್ಟು ವರ್ಷಕ್ಕರ ಅವನ ನನ್ನ ಕಣ್ಣಿಗೆ ಕಾಣ್ಲಿ, ಅವನು ಕೊಳಪಟ್ಟಿ ಹಿಡಿದು ಎಳೆದು ಒಗಿಬೇಕಂತೇಳಿ ಕಾಯ್ತಾ ಇದ್ದೀನಿ ನಾನು. ಏನ ಅವ ಮಾತ್ರ ನಮ್ಮ ಕುಟುಂಬದಾಗ ಒಬ್ಬ ಆಗಕ್ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡ. ಅವನು ನೆಳ್ಳನು ನಮ್ಮ ಈ ಯಾರ ಕುಟುಂಬದವ್ರ ಮೇಲೂ ಬಿಡಬಾರ್ದು. ಅಣ್ಣ ಆತ ತಪ್ಪಿದ್ರಾಗ ಅವಂದು ಐತಿ, ನಂದು ಐತಿ. ಆತಣ ನನ್ನ ಕ್ಷಮಿಸ್ದಂಗ ಅವ್ರನ್ನ ಕ್ಷಮಿಸು ಅಂತ ನಾ ಹೇಳಂಗಿಲ್ಲ. ಆದ್ರೆ ಇಷ್ಟು ದ್ವೇಷ ಇಟ್ಕೋಬೇಡ. ಇದು ನಿನಗೂ ಒಳ್ಳೇದಲ್ಲ, ಈ ಮನಿಗೂ ಒಳ್ಳೇದಲ್ಲ, ನನಗೂ ಒಳ್ಳೇದಲ್ಲ. ಅವ ನಮ್ಮ ಕುಟುಂಬದ ಒಬ್ಬ ಆಗೋದು ಬೇಡ. ನಾನೇನು ಮಾಡ್ಕೋರಿ ಅಂತ ಹೇಳತ್ತಿಲ್ಲ. ಆಯ್ತು, ನಾನು ಅವರು ಪರಿಚಯನೂ ಆಗತ್ತಿಲ್ಲ. ಅದಕ್ಕೆ ಅಣ್ಣ ನಿಂಗೊಂದು ವಿಚಾರ ಗೊತ್ತಾ? ಅದು ನಾವು ಧಾರವಾಡದಾಗ ಇದ್ದಿದ್ದು ಮನೆ ಗೊತ್ತಾಗ್ಬಿಟ್ಟಿತ್ತಣ್ಣ ಅವ್ರಿಗೆ. ಅದಕ್ಕೆ ಆ ಮನೆ ಬಿಟ್ಕೊಟ್ಟು ಈಗ ಹುಬ್ಬಳ್ಳಿಯಾಗ ಮನೆ ಮಾಡೇನಣ್ಣ ನಾನೀಗ. ಇಲ್ಲೇ ಕೆಸಪುರ ಕಡೆ ಮಾಡೇನಿ. ಅಲ್ಲ ಏನು ಬುದ್ಧಿಗೇಡದಿ ನೀನು? ಅಲ್ಲೇ ಧಾರವಾಡದಂದು ಮನಿ ಮಾರಿ ಇಲ್ಲಿ ಹುಬ್ಬಳ್ಳಿ ಪೇಟೆಗೆ ಬಂದು ಅದನ್ನೇ ಅಂತೀಯಲ್ಲ ನೀನು. ಅಲ್ಲ ಅಲ್ಲೇ ಅದ್ಯಾವ ಮನಿ ಬಂಡೆ ತಿಕ್ಕಕ್ಕೆ ಹೋಗಿದ್ದಿಲ್ಲ ಕಾಯಂ ಇಷ್ಟು ವರ್ಷ ಹೋಗಿ. ಅಂತ ಚಲೋ ಮಂದಿ, ಚಲೋ ಓನರು, ಚಲೋ ಮನಿ. ನಾನು ಬಂದಾಗ ಎಷ್ಟು ನನ್ನ ಮೇಲೆ ಪ್ರೀತಿ ತೋರಿಸಿದ್ರು ಅವರು. ಅಂತ ಮನಿ ಅವ್ನು ಗೊತ್ತಾಗೈತೆ ಅಂತೇಳಿ ನೀ ಯಾಕೆ ಬದ್ಲಿ ಮಾಡಿದಿ? ಅಲ್ಲ ನನ್ಗೆ ಒಂದು ಮಾತು ಹೇಳಿದ್ರೆ ಅವ್ನು ಹುಟ್ಲಿಲ್ಲ ಅನ್ಸ್ಬಿಡ್ತಿದ್ದೆ. ಮನಿ ಮೆಟ್ಲ ತುಳಿಯಾಕ್ ಬಿಡ್ತಿದ್ದಿಲ್ಲ ನಾನು ಅವ್ನಿಗೆ. ಏನ ಹೋಗ್ಲಿ, ಅಲ್ಲಿ ಬಿಟ್ಟಿಂದಾರ ಬಂದು ನಮ್ಮ ಮನೆಗರ ಇರು ಅಂತ ಎಷ್ಟು ಹೇಳ್ತ. ಪಾರ್ವತಿ ಲಗ್ನ ಆಗೈತಿ, ಲಕ್ಷ್ಮಿ ಲಗ್ನ ಆಗೈತಿ, ಈಗ ಆ ಕ್ವಾಣಿ ಖಾಲಿ ಬಿದ್ದತಿ. ಇವರಿಬ್ರು ಆ ಕಡೆ ಹುಷಾಗ್ ಮಕ್ಕೊಂತಾರ, ನಾನು ಇಲ್ಲಿ ಪಲಂಗ್ ಮೇಲೆ ಮಕ್ಕೋತೀನಿ. ಮನಿ ದೊಡ್ಡದೈತಿ, ಎಲ್ಲ ಖಾಲಿ ಹಂಗ ಬಿತ್ತಿಲ್ಲ. ಅಲ್ಲಿ ಹೋಗಿರ್ತೇನೆ ಅಂತೀಯಲ್ಲವ ನೀನು. ಈಗ ನೀನು ಗೊಬ್ಬೆಕಿಗೆ ಒಂದು ತನ್ನ ಹಾಕಲ್ಲಂತಿದ್ದ ನಿಮ್ಮ ಅಣ್ಣ. ಹೇಳಂಗಾರ ನೋಡೋಣ. ಈಗ ನೀನು ಅದು ಇದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂತ ಆರಾಮಾಗಿ ಇರ್ತಿದ್ದೆಲ್ಲ ಇಲ್ಲಿ ಒಂದು ಆಸರಾಗಿ. ಹೇಳಿ ನೋಡೋಣ ಯಾಕೆ ಹಿಂಗೆ ಮಾಡಿದಿ ಅಂತ ನಾನು. ಅದು ಅಲ್ಲದೆ ಈಗ ಹುಬ್ಬಳ್ಳಿ ಪೇಟೆಗೆ ಮನಿ ಮಾಡೇನಿ ಅಂತಿ, ಅಲ್ಲೇ ಮತ್ತೆ ಯಾವ್ದಾರ ಮನಿ ಕೆಲಸ ಹಿಡಿಬೇಕು. ಜೀವನಕ್ಕೆ ಏನು ಮಾಡ್ಕೊಂಡದಿ ಹಂಗಾರ ನೀನು? ಅದು ಹೋಗ್ಲಿ, ಹುಬ್ಬಳ್ಳಿ ಪೇಟೆಗಂದ್ರೆ ಅಡ್ವಾನ್ಸ್ ಅದು ಕೊಡ್ಬೇಕು, ಮಾಡ್ಬೇಕು, ಮುಂಗಂಡ ಹಣ ತಿಂಗಳಾಗತ್ಲೆ ಬಾಡಿಗೆ ಕಟ್ಟಬೇಕು. ಅದು ಕೇಸಪುರದಾಗ ಅಂತಿ. ಅದು ಯಾರು ಏನೋ ಯಾವೋಣ್ಯೋ ನಮಗರ ಗೊತ್ತಿಲ್ಲ. ಬೇಡವ, ಇಲ್ಲಿ ಬಂದಿರಕ್ಕೆ ದೂರ ಇದ್ರೆ ಪ್ರೀತಿ ಜಾಸ್ತಿ. ಅದಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ. ನಿಂಗೆ ಇನ್ನೊಂದು ವಿಚಾರ ಗೊತ್ತಾ? ನಾನು ಮನೆ ಕೆಲ್ಸಕ್ಕೆ ಹೋಗಿದ್ನಲ್ಲ, ಅವರು ಬೇರೆ ಊರಿಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿ ಅವ್ರ ಮಗ ಹೋದ. ಹಂಗಾಗಿ ನನಗೆ ಅಲ್ಲಿ ಯಾರಿಲ್ದಂಗಾಗಿ ಇಲ್ಲಿ ಬಂದಿದ್ದು ಅದೊಂದು. ಆಮೇಲೆ ಇನ್ನೊಂದೇನಂದ್ರೆ ಅವ್ರು ನನಗೆ ಇಲ್ಲಿ ಹುಬ್ಬಳ್ಳಿಯಾಗ ಒಂದು 2 ಮನೆ ಹಚ್ಕೊಟ್ಟಾರ. ಭಾರಿ ಒಳ್ಳೆಯವರು ಮಕ್ಕಳು. ದೊಡ್ಡ ದೊಡ್ಡ ದುಡಿಮೆ ಒಳಗೆ ದೊಡ್ಡ ದೊಡ್ಡ ಕೆಲಸದಾಗ ಪಗಾರ ತಗೊಂತ ದೊಡ್ಡ ದೊಡ್ಡ ಊರಾಗ ಹೋಗಿ ಸೆಟ್ಲ್ ಆಗ್ಯಾರ. ಸ್ವಸ್ತ್ಯಾರು ಮೊಮ್ಮಕ್ಕಳೆಲ್ಲ ಅಲ್ಲದಾರ. ಇಬ್ಬರ ಮುದ್ಕಿ ಅದಾರ. ಅವ್ರ ಮನೆ ಭಾಂಡೆ ತಿಕ್ಕೋದು, ಕಸ ಹೊಡಿದು, ಕಲರ್ಸೋದು, ಅಡಿಗೆ ಮಾಡೋದು. ತಿಂಗಳಿಗೆ 10,000 ರೂಪಾಯಿ ಪಗಾರ ಕೊಡ್ತೀನಿ ಅಂದಾರ. ನನ್ನ ಮನೆ ಬಾಡಿಗೆ ಬರೀ 5,000. ಇನ್ನು 5,000ದಾಗ ಅದು ಅಲ್ಲದೆ ಊಟನು ಬೆಳಗ್ಗೆ ನಾಷ್ಟ ಇಲ್ಲೇ ಮಾಡುವ, ರಾತ್ರಿ ಊಟ ಇಲ್ಲೇ ಮಾಡು, ಉಳಿದಿದ್ದನ್ನು ತೊಗೊಂಡು ಹೋಗು ಅಂತ ಹೇಳ್ಯಾರ. ನಾನು ಒಬ್ಬಕ್ಕೆ ಏಟ್ ತಿಂತಾನೆ, ಏಟ್ ಬಿಡ್ತೇನೆ. ಕೈಯಾಗ ರೊಕ್ಕನೂ ಉಳಿತೈತವ ನನಗೆ. ಆ ಮನಿ ಅಡ್ವಾನ್ಸ್ ತಂದು ಈ ಮನಿ ಕೊಟ್ಟನ ಅಷ್ಟೇ. ಓ ಹೌದನ? ಆದರೂ ನೀನು ಇಲ್ಲಿ ಮಾಡಿದ್ದೇನೋ ಖುಷಿ. ಆದ್ರೆ ನಮ್ಮೂರಿಗೆ ಬಂದ್ಬಿಟ್ಟಿದ್ರೆ ಆಗೋಗಿರ್ತಿತ್ತವ. ಒಬ್ಬೇಕೆ ಎಷ್ಟು ದಿನ ಅಂತ ಇರ್ತೀಯ ಅಂತ. ಏನಪ್ಪ, ಅದನ್ನ ಹೇಳ್ತೇನೆ ಕೇಳು. ಆ ಮನುಷ್ಯನ ಭೇಟಿ ಆಗೋ ಪ್ರಯತ್ನನೂ ಮಾಡಬೇಡ, ಒಳ್ಳೇದಲ್ಲ. ಹ್ಞೂ ಅಣ್ಣ. ಇಲ್ಲಪ್ಪ, ಹೌದು ನಂದು ಅವತ್ತ ಎಲ್ಲೇ ಪೇಟ ಸಿಕ್ಕರು ಅಂತ ಬೆನ್ನತ್ಕೊಂಡ್ ಬಂದಿದ್ರಟ್ಟೆ. ನಾನೇನವ್ರು ನಿಂತು ಮಾತಾಡ್ಸಿಲ್ಲ, ಬಿಟ್ಟಿಲ್ಲ. ಅವ್ರು ಸಾಬ್ರಿ ನನಗೆ ಬೇಡ ಅಂತೇಳಿ ಇನ್ನೂ ಕೆಡಿಸ್ಕೊಳ್ಳಿಲ್ಲ. ಮನೆಗೆ ಬಂದಾಳ
ಒಂದ್ ಅತಿ ಹಚ್ಚಿ ಬಿಟ್ಟಿರಿ ಇಬ್ರು ತಾಯಿ ಮಗ. ಸುಮ್ನೆ ಆಗ್ರಿ ಹೋಲಿ. ಅಲ್ರಿ ಮಾತಾಡ್ಸ್ಬೇಡ, ಹಚ್ಕೋಬೇಡ, ನೋಡ್ಬೇಡ, ಕಂಡ್ರೆ ಸೇರ್ಬೇಡ, ಮನಿ ಮಟ್ಲ ತುಳಿಯಾಕ ಕೊಡ್ಬೇಡ ಅಂತೀರಿ. ಅಷ್ಟೇ ಅದು ತಾಳಿ ಕಟ್ಟಿದ ಗಂಡ. ಒಂದು ಎಲ್ಲಾರು ಸಂದಾಗ ಮೂಲ್ಯಾಗ ಒಂದು ಗಂಡನ ಅಭಿಮಾನ ಇರ್ತೈತಲ್ಲ, ಆತು. ಆಕೆನ ಈಗ ಸನೇಪೇನ್ ಬಿಟ್ಕೊಂಡಿಲ್ಲ, ಒದಾಡಾಳ. ಯಾಕೆ ಸುಮ್ಮನೆ ತಾಯಿ ಮಗ ಅದನ್ನ ಯೋಚನೆ ಮಾಡಿ ಹಳೆದೆಲ್ಲ ನೆನಪು ಮಾಡ್ಕೊಂಡು ಆಕಿಗೂ ಬೇಜಾರು ಮಾಡಿ ನೀವು ಬೇಜಾರಾಕಿರಿ ಏನು? ಬಿಡ್ರಿ ಹೋಲಿಗ. ರುಚಿಯಾಗಿ ಅಡಿಗೆ ಮಾಡ್ತೇನೆ, ಊಟ ಮಾಡ್ರಿ 3 ಮಂದಿ. ಈಗ ಅದನ್ನ ವಿಚಾರ ಬಿಡ್ರಿ, ಬ್ಯಾರೆ ಏನ್ರ ಮಾತಾಡ್ರಿ. ಆತಾತ ಅಡ್ಗೆ ಮಾಡಿ ತಾಟಚ್. ನೋಡ್ವಾ, ಕಠಿಣವಾಗಿ ಮಾತಾಡೋದು ಕಷ್ಟನ ನಾ ಅರ್ಥ ಮಾಡ್ಕೊತೇನೆ. ಅದನ್ನ ನೆನಪು ಮಾಡ್ಕೊ, ಅವನಿಂದ ಎಷ್ಟು ಕಷ್ಟ ಅನ್ಭವಿಸಿ ಅನ್ನೋದು ನೆನಪು ಮಾಡ್ಕೊ. ಅವಾಗ ಕಠಿಣವಾಗಿ ಮಾತು ನಿನ್ನ ಬಾಯಾಗ ತಾನಾಗೆ ಬರ್ತಾವ ಏನು? ಆವಾಗ ವಯಸ್ಸಿನಾಗ ನಾ ಒಂದು ಮಾತು ಕೇಳ್ತೀನಿ, ತಾಯಿಯಾಗಿ ನಾ ಈ ಮಾತು ಅನ್ನಬಾರ್ದು. ಆದರೂ ನಿನಗೆ ಹೇಳ್ತೀನಿ, ಯಾರಿಗೇ ಆಗಲಿ ಹರೇ ವಯಸ್ಸಿನಾಗ ಕೆಲವೊಂದು ಭಾವನೆಗಳು ಅಂತ ಇರ್ತಾವೆ. ಅಂಥ ಟೈಮ್ನಾಗ ಗಂಡ ಜೊತೆಗಿಲ್ಲ ಅಂದಮೇಲೆ ಈಗ ತೊಗೊಂಡು ಏನು ಮಾಡ್ತಿ ಏನು? ತಪ್ಪು ತಿಳ್ಕೊಬೇಡ. ನಾನು ಹೇಳ್ತಿರೋದ ಈ ನಿನಗೆ ಅರ್ಥ ಆಗಿರ್ತೈತೆ ಮಗಳ. ನಿನ್ನ ಒಬ್ಬಂಟಿಗೆ ಬಾಳೆನ ನೆನೆಸ್ಕೊಂಡು ಎಷ್ಟು ಸಂಕಟಪಟ್ಟೇನು ಗೊತ್ತ ನಾನು. ಇಷ್ಟು ಕಷ್ಟ ನಿನಗೆ ಕೊಟ್ಬಿಟ್ನಲ್ಲವ. ಆತು, ಎದ್ರ ಸಂಬಂಧ ಹೋದ್ನವ ನಿನ್ನ ಬಿಟ್ಟು, ಬಂಗಾರದಂಥ ಹುಡುಗಿ ಬಿಟ್ಟು ಹೊಟ್ಟೆ ಕೂಸಿನ ಕೊಟ್ಟು. ಅದನ್ನ ನೆನಪಾದ್ರೆ ನನಗೆ ರಗತ್ ಕುದಿತೈತಿ. ಹ್ಞೂ ಅವ್ವ, ನೀವು ಹೇಳೋದು ಬರಪರಿನೇ. ಹಾಂ ಯವ್ವ ದೇವ್ರ, ನಮ್ಮ ಅಣ್ಣಗೆ ನಮ್ಮ ಅವ್ವಗೆ ಇಷ್ಟು ಸಿಟ್ಟೈತೆ ನನ್ನ ಗಂಡನ ಮೇಲೆ. ಸಿಟ್ಟಿತ್ತಾದ್ರೆ ಇಷ್ಟೊಂದು ಇಲ್ಲಪ್ಪ. ಯಾವುದೇ ಕಾರಣಕ್ಕೂ ನನ್ನ ಗಂಡ ಯಾರನ್ನೋದು ಯಾರಿಗೂ ಗೊತ್ತಾಗದ ಬೇಡ. ಅಲ್ಲ, ಅತಿಗೆ ಮಂತ್ರ ಬಾಯ್ ಬಿಡಲ್ಲ, ಅದು ನನಗೆ ಗೊತ್ತು. ಲಕ್ಷ್ಮಿಯರ ಮಾವನ ನನ್ನ ಗಂಡ ಅಂತ ಗೊತ್ತಾದ್ರೆ ನಮ್ಮಣ್ಣ ಏನು ಮಾಡ್ತಾನ? ಮಗಳು ಬಾಳೆ ನೋಡ್ತಾನೋ, ತಂಗಿ ಸಲುವಾಗಿ ದ್ವೇಷ ಸಾಧಿಸ್ತಾನೋ? ಇಲ್ಲ, ಯಾಕೆ ಬೇಕು ಪಾಪ ಅವನು ಒದ್ದಾಡ್ಸೋದು. ನಾನೇ ಬಾಯ್ ಬಿಡ್ಲಂಗೆ ಸುಮ್ಮನೆ ಇದ್ಬಿಟ್ರೆ, ಈ ವಿಚಾರನ ಹೊರಗೆ ಬರ್ಲಂಗೆ ಇದ್ಬಿಟ್ರೆ ಅದೇ ಒಳ್ಳೇದು. ಇನ್ಮೇಲೆ ನಾನು ಅವರು ಭೇಟಿ ಆಗೋದು ಕಡಿಮೆ ಆಗ್ಬೇಕು. ಇನ್ಮೇಲೆ ನಮ್ಮ ಮನೆಗೆ ಬರಬೇಡ್ರಿ, ಯಾವಾಗ ತಿಂಗ್ಳಕ್ಕೊಮ್ಮೆ ಬೇಕಾರೆ ಯಾವಾಗಾರ ಒಮ್ಮೆ ಅಷ್ಟೇ ಬಂದು ಹೋಗ್ರಿ ಅಂತ ಹೇಳಬೇಕು. ಅತಿಯಾದ್ರೆ ಅಮೃತನೂ ವಿಷ ಅಂತ. ಯಾಕೆ ಬೇಕು ನನ್ನಿಂದ ಪಾಪ ಹುಡುಗಿ ಜೀವನ ಹಾಳಾಗೋದು ಬೇಡ, ಅಥವಾ ಇವು 2 ಕುಟುಂಬ ನಡಕ್ಕೆ ಜಗಳ ಬರೋದು ಬೇಡ. ಬೇಕು, ನನಗೆ ಗೊತ್ತು ರೊಕ್ಕ ಭಾಳ ಖರ್ಚಾಕೈತೆ ಅಂತೇಳಿ ಹಂಗೆ ಕರ್ಕೊಂಬಂದಿರಿ. ಒಂದು ಮಾತಾರ ನನ್ನ ಹತ್ರ ಡಾಕ್ಟರ್ ಹತ್ರ ಮಾತಾಡಕ್ಕೆ ಬಿಟ್ರೆ ನನಗೆ ನೀವು. ಅಲ್ಲವಾ, ಡಾಕ್ಟರ್ ಕರೆದು ನನಗೆ ಹೇಳ್ತಾರ, ನಿಮಗೆ ಹೇಳ್ತಾರ ಅನ್ಬೇ. ನಿಮ್ಗೆ ಆರಾಮ ಇರಂಗಿಲ್ಲಲ್ಲ, ಅದು ಕರೆದು ನಮಗೆ ಹೇಳಿದ್ರು ಅವರು. ಇಲ್ಲ ರೀ, ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ, ಅವ್ರಿಗೆ ವಯಸ್ಸಾಗೈತಿ, ಏನೇ ಟ್ರೀಟ್ಮೆಂಟ್ ಆದ್ರೂ ಬೇಡ, ಇರಷ್ಟು ದಿನ ಚೆನ್ನಾಗಿ ನೋಡ್ಕೊರಿ ಅಂತ ಹೇಳಿದ್ರು. ಎಷ್ಟು ದಿನ ಬದುಕ್ತೇನಂತ? ಹಂಗೆ 1 ವರ್ಷ ಆರಾಮಾಗಿ ಒಂದು 8-10 ತಿಂಗಳು ಬದುಕ್ಬೋದು. ಇನ್ನೂ ಚೆನ್ನಾಗಿ ನೋಡ್ಕೊಂಡ್ರೆ ಇನ್ನೂ ಆರಾಮಾಗಿ ಬದುಕ್ಬೋದು, ಏನು ತೊಂದರೆ ಇಲ್ಲ. ಈ ಫಸ್ಟ್ ಸ್ಟೇಜ್ನಾಗ ಇರೋದ್ರಿಂದ ಸ್ವಲ್ಪ ಸುಸ್ತಾಗಿರ್ತಾರೆ. ಆಮೇಲೆ ಈಗ ಬರ್ತಾ 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 ಇನ್ನೂ ಕ್ರಮೇಣ ಸ್ವಲ್ಪ ಜಾಸ್ತಿ ಆದಂಗೂ ಕೆಲವು ಹಾಸಿಗೆ ಮ್ಯಾಗದು ಹಿಡಿತಾರೆ. ಆಮೇಲೆ ಇನ್ನೂ ಹಂಗೆ ಆಗುತ್ತೆ, ಹೆಚ್ಚು ಕಮ್ಮಿ ಹಳೆ ಬಾಡಿ ಎಲ್ಲ ಜವಾರಿ ಕೂಳು ತಿಂದವರು ಹಿಂಗೆ ಹೀಗೆ ಸಾಯ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವು ವರ್ಷ ಕೆಲವು ಟೈಮಿಂಗ್ ಮೇಲೂ ಬದುಕ್ಬೋದು, ಹೇಳೋಕ್ಕಾಗಲ್ಲ ಅಂತ ಅಂದ್ರೆ ಅವ್ರಿಗೆ ಗೊತ್ತನ. ನನಗೆಲ್ಲ ಗೊತ್ತು ತಗೋರ್ಲ, ಗೊತ್ತು. 8-10 ತಿಂಗಳು ಹೆಂಡತಿ ಬಿಟ್ಟು ಯಾರು ಇರ್ತಾರಲ್ಲೇ? ಬೇಡ, ಯಾವ ಬೇಕಾಗೈತಿ ಈ ಮುದ್ಕಿನ ಆರಾಮ್ ಮಾಡ್ಸೋದು. ಈಕಿನ ಆರಾಮ್ ಮಾಡ್ಸರ ಏನಾಗಬೇಕಾಗೈತಿ? ಹೆಂಗಿದ್ರು ಸಾಯಕತ್ತಾಳ, ಸಾಯ್ ಒಳ್ಳಕ್ಕ ಅಂತೇಳಿ ಏನು ಗಂಡ ಹೆಂಡತಿ ಮಾತಾಡ್ಕೊಂಡ ಕರ್ಕೊಂಬಂದಿರಿ ಇಲ್ಲೇ. ನನಗೇನು ಗೊತ್ತಿಲ್ಲ, ನಂಗೆ ತಿಳ್ಕೊಬೇಡ್ರಿ, ಎಲ್ಲ ಗೊತ್ತು ನನಗೆ. ಏನು ಹಂಗಿದ್ರೆ ಡಾಕ್ಟರ್ ನನಗೆ ಬಂದು ಹೇಳ್ತಿದ್ರು, ಅಜ್ಜಮ್ಮ ಆರಾಮಾಗಿರ್ರಿ ಅಂತೇಳಿ. ಒಂದು ಮಾತಾರ ಹೇಳಿದ್ರನ ಅವ್ರು ನನಗೆ ನೋಡಿ, ನೀನೇ ಹೇಳಿ ನೋಡೋಣ. ಗಂಡನ ಯಾಕೆ 8 ತಿಂಗಳು ಅಲ್ಲಿ ಕಳಿಸ್ಬೇಕು ಈ ಮುದ್ಕಿ ಸಲುವಾಗಿ ಅಂತೇಳಿ ನೀನೇ ಉದಿರ್ತಿ ಕಿವ್ಯಾಗ, ಹೌದಿಲ್ಲ? ಇಲ್ಲ ತೀರ, ಇಲ್ಲ ಹಂಗೆಲ್ಲ ಏನಿಲ್ಲ. ಯಾಕೆ ಹಂಗೆ ತಿಳ್ಕೊಂತೀರಿ ನೀವು? ನನಗೆ ಅದೇ ಅರ್ಥ ಆಗೋಲ್ತತ್ತಾಗ. ಇಲ್ಲ, ಅದು ಏನು ಗೊತ್ತನ, ಅವ್ರು ಅಂದ್ರಲ್ಲ ವಯಸ್ಸಾಗೈತ್ರಿ ತಡ್ಕೊಳಕ್ಕಾಗಲ್ಲ ಹಂಗಾಗಿ ಅಂತ ಅವರೇ ಹೇಳಿದ್ದು. ನಿಮಗೆ ಹೇಳಿದ್ರೆ ಅರ್ಥ ಆಗಲ್ಲಪ್ಪ. ಯಾಕೆ ಹಿಂಗೆ ಮಾಡ್ತೀರಾ ಏನೋ ದೇವರಿಗೆ ಗೊತ್ತಾಗ. ಸುಮ್ಮನಿರು ಸಾಕು. ಏನು ನಾನೇನು ಸಣ್ಣ ಹುಡುಗಿಯಲ್ಲ, ನನಗೆ ನೀವೆಲ್ಲ ಅರ್ಥ ಆಗಲ್ಲ ಅಂತ ಮಾಡಿ ಏನು? ಎಷ್ಟು ನನಗೇನು ಅಂತ ವಯಸ್ಸು ಏನಾಗೈತಿ? ನನಗೇನು ಹುಚ್ಚನ್ನ, ನನಗೆ ನಟ್ಟು ಗೊತ್ತಾಗೋದಿಲ್ಲ ಅಂತ ಮಾಡಿ ಏನು? ಮೀನಾಕ್ಷಿ, ಇಲ್ಲಿ ಡಾಕ್ಟರ್ ಏನಂದ್ರೆ ಗೊತ್ತನ, ಫಸ್ಟ್ ಸ್ಟೇಜ್ನಾಗ ಐತಿ, ಟ್ರೀಟ್ಮೆಂಟ್ ಕೊಟ್ಟರೆ ಉಳಿತಾರ, ಏನು ತೊಂದರೆ ಇಲ್ಲ ಅಂತೇಳಿ ಇಲ್ಲಿ ಡಾಕ್ಟರ್ ಹೇಳ್ಯಾರ. ಇವ್ರಂತಾರ ಅಲ್ಲಿ ಕರ್ಕೊಂಡೋಗಿ ಉಳಿಯಂಗಿಲ್ಲ, ಆರಾಮಿಲ್ಲ, ತ್ರಾಸ ಆಕತಿ ಅಂತ ಇವ್ರು ಹೇಳ್ತಾರ. ಹಂಗಾರೆ ಈ ಡಾಕ್ಟರ್ ಹೇಳಿರ್ತಿದ್ರಿ, ಇವರು ಅದ ಸಾಲಾಗ ಕಲ್ತಿರ್ತಾರ, ಅದನ್ನ ಕಲ್ತಿರ್ತಾರ, ಅವರು ಅದನ್ನ ಕಲ್ತಿರ್ತಾರ. ಹೌದಣ್ಣ? ಏನವ ನೀನು ಹಂಗೆ ಮಾತಾಡ್ತೀಯಲ್ಲ? ಅವಾಗ ಅಷ್ಟು ಶಕ್ತಿ ಇಲ್ಲಂತೆ ತಡ್ಕೊಳ್ಳೋದು. ಹಂಗಾಗಿ ಹಿಂಗಾಕತ್ರಿ, ಬೇಡ ಕರ್ಕೊಂಡೋಗ್ರಿ ಅಂತ ಅವರೇ ಹೇಳಿದ್ದು. ನನ್ಗೇನು ತಲೆ ಕೆಟ್ಟತನ ಹಂಗ ಅವ್ರು ಹೇಳಕ್ಕೆ ಹೇಳಿಲ್ಲ ಅಂದ್ರು ಇದು ಮಾಡಕ್ಕ. ನಿನ್ನ ಖರೇನ ಅವ್ರು ಅಂದಿದ್ದಕ್ಕೆ ನಾನು ಇನ್ ಮುಂದೆ ಮಾಡ್ಕೊಂಡು ಬ್ಯಾಡ್ ಬಿಡಂಗ್ರ ಅವು ಆರಾಮಾಗಿರ್ವಳಕ್ಕ. ಯಾಕೆ ಸಾಯಿ ಕಾಲಕ್ಕೆ ಈಗ ಹಾಕಿ ಅಣ್ಣ ಉಣ್ಣೆ ಆಗ್ಬೇಕು ಇನ್ನೊಬ್ರು ಕೈಯಾಗ ಅಂತೇಳಿ ನಾ ಕರ್ಕೊಂಡು ಬಂದಿದ್ದು. ಯಾಕೆ ಹಿಂಗೆ ಮಾಡ್ತೀರಿ ಏನವ? ನಿಮ್ಗೆ ಯಾರು ಹೇಳ್ಬೇಕು? ನನಗಂತೂ ಅರ್ಥ ಆಗೋಲ್ತತ್ತಾಗ. ನೋಡ್ ನಾ ಹೇಳ್ತೀನಲ್ಲ, ಸುಮ್ಮನೆ ಇಂಥವೆಲ್ಲ ಯೋಚನೆ ಮಾಡೋದು ಬಿಡು ನವ್ಗ. ಏನ ನೀ ಹೇಳಿದ್ರೆ ಕೇಳ್ತಾಳಕಿ. ಡಾಕ್ಟರ್ ಏನೋ ಹೇಳ್ಯಾರಂತಲ್ವಾ? ಇಲ್ಲ, ನನ್ನ ಮುಂದೆ ಎಲ್ಲಿ ಹೇಳ್ಯಾರ ಅವ್ರು?
ಅಲ್ಲ ಆದರೂ ಅದಕ್ಕೆ ಒಂದು ಸ್ವಲ್ಪ ಡಾಕ್ಟ್ರ್ ಅವನ ಇದ್ರಿಗೆ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು. ಹೌದಿಲ್ಲ, ಏನನ್ನೋದು ಅಕ್ಕಿಯೂ ಕ್ಲಿಯರ್ ಆಕಿತ್ತು. ಅದಲ್ಲದೆ ನಮ್ಮೂರಾಗೂ ಒಬ್ರಿಗೆ ಆರಾಮಿದ್ದಿಲ್ಲಪ್ಪ. ಅವರು ಉಳ್ದಾರ, ಅವ್ರಿಗೆ ತೋರಿಸಿ ದವಾಖಾನಿಗೆ ಅವ್ರ ಮನೆಯವರೆಲ್ಲರೂ ತೋರಿಸಿ ಆರಾಮಾದ್ರೆ ಅವ್ರು. ಇದು ಹೆಂಗೆ ಇರೋ ಮಟ್ಟ ಚೆನ್ನಾಗಿ ನೋಡ್ಕೊರಿ ಆಮೇಲೆ ಇದು ಮಾಡ್ರಿ ಅಂತ ಅಂತಾರಂತ ನಂಗಂತೂ ಅರ್ಥ ಆಗೋಲ್ತು. ನೋಡಿ ನೋಡಿ, ಹೌದಿಲ್ಲ ಹೌದಿಲ್ಲ, ಇದನ್ನ ನಾ ಹೇಳ್ತಾ ಇರೋದು. ನನಗೆ ಗೊತ್ತು ಇದು ಏನು ಗೊತ್ತ ಆಗಿರೋದು. ನಂದು ಇನ್ನೊಂದು 8 ಲಕ್ಷ ರೂಪಾಯಿ ಉಳ್ದತ್ತೆ. ಅದು 8 ಲಕ್ಷ ರೂಪಾಯಿ ಇವ್ರಿಗೆ ಹಾಕತ್ತಲ್ಲ ಅದೊಂದ. ಆಮೇಲೆ ರೊಕ್ಕ ಖರ್ಚು ಮಾಡಕ್ ಮನಸ್ಸಿಲ್ಲ ಇವರಿಗೆ. ಹೆಚ್ಚಿಗೆ ಆಗಿದ್ದು ಖರ್ಚು ಮಾಡಕ್ ಮನಸ್ಸಿಲ್ಲ. ಅದಕ್ಕೆ ಇದೆಲ್ಲ ನನ್ಗೇನು ಇವ್ರದ್ದು ಆಟ ಗೊತ್ತಾಗಲ್ಲ ಅಂತ ಮಾಡಿ ಏನು. ಅದು ಅಲ್ಲದೆ 7-8 ತಿಂಗಳು ಹೆಂಡತಿ ಮಗಳು ಬಿಟ್ಟು ಬೆಂಗಳೂರಾಗಿರ್ಬೇಕಲ್ಲ ಇವ ಬಾಡೆ. ಅದಕ್ಕೆ ಸತ್ರ ಸಾಯಿಬಲ್ ತಕ್ಕ ಮುದಿಕೆ ಅಂತ ಮನೆಗೆ ಕರ್ಕೊಂಬಂದಾರ. ಸುಳ್ಳ ಡಾಕ್ಟ್ರು ಬೇಡ ಅಂದ್ರು ಅಂತ ಹೇಳಿ. ಗೊತ್ತನ ಅತ್ತಿಯರ, ಹಿಂಗೆ ಮಾಡ್ರಿ, ನಿಮ್ಮ ಮಗಳನ್ನ ನಿಮ್ಮ ಹಳೆಯನ್ನ ಇಬ್ಬರನ್ನು ಕರ್ಕೊಂಡು ಬೆಂಗಳೂರಿಗೆ ಮತ್ತೊಮ್ಮೆ ಹೋಗಿ ದವಾಖಾನೆಗೆ ಡಾಕ್ಟರ್ ಕಡೆ ಕೇಳ್ರಿ. ಈ ವಯಸ್ಸಿನ ಕ್ಯಾನ್ಸರ್ ಕಾಯಿಲೆಗೆ ಚಿಕಿತ್ಸೆ ಕೊಟ್ಟರೆ ತಡ್ಕೊಳ್ಳೋ ಶಕ್ತಿ ನಿಮಗೆ ಐತಿ, ನಾವು ಕೊಡ್ತೇವೆ ಅಂತ ಅವ್ರು ಅಂದ್ರೆ ಬೇಕಾದ್ರೆ ನಾವೇ ಗಂಡ ಹೆಂಡತಿ ಇಬ್ರು ಅಲ್ಲೇ ಇದ್ದು ನಿಮ್ಮನ್ನ ಜಾಪನ್ ಜತ್ನ ಮಾಡಿ ಕರ್ಕೊಂಬರ್ತೀವಿ. ಅವ್ರೇನಾರು ಆಗಲ್ಲ ಅಜ್ಜಮ್ಮ, ವಯಸ್ಸಾಗೈತಿ, ನಿಮಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ, ಇರೋಷ್ಟು ದಿನ ಆರಾಮಿರೋದಂತ ಕಳಿಸಿದ್ರು ಅಂದ್ರೆ ಬರವಂತ್ರಿ. ನೀವು ನಿಮ್ಮ ಮಗಳ ಹಳೆಯನ್ನ ಕರ್ಕೊಂಡೋಗ್ರಿ. ಯಾಕದ ನಾವೆಲ್ಲ ಸುಳ್ಳು ಬುರುಕರು, ನಾವು ಕೆಟ್ಟವರು, ನಾವು ಹೇಳಿದ್ ನಿಮ್ಗೆ ತಲೆಯಾಗ ಹೋಗೋದಿಲ್ಲ, ರೊಕ್ಕ ಖರ್ಚು ಮಾಡೋದಾಕತ್ತೆ ಅಂತೇಳಿ ನಾವು ನಿಮ್ಮನ್ನ ಮನೆಗೆ ತಂದೇವಿ. ಹೌದಿಲ್ಲ, ಮಗಳ ಹಳೆಯನ್ನ ಕರ್ಕೊಂಡೋಗ್ರಿ. ಆತ ಹಂಗ ಮಾಡ್ತೇನೆ. ಇದು ಮೀನಾಕ್ಷಿ, ನಿನ್ ಗಂಡಿಗೆ ಹೇಳವ, ನಿನ್ ಗಂಡಿಗೆ ಹೇಳ ನಾಳೆ ತಯಾರಾಗಕ್ಕ. ನಮ್ದ ಕಾರ್ ತಗೊಂಡ್ಬೇಕಾರೆ ಹೋಗಿ ಬರೋಣಂತ. ಏನು ಹೋಗಿ ತೋರಿಸ್ಕೊಂಡು ದವಾಖಾನ್ಯಾಗ ಅವ್ರು ಏನಂತಾರಂತ ಗೊತ್ತಾಗ್ಬೇಕು ನನಗೆ. ಏನು ನಾ ಬದುಕ್ಬೇಕು, ನಂಗೆ ಸಾಯಕ್ಕೆ ಇಷ್ಟ ಇಲ್ಲ. ಇವ್ರು ಸುಳ್ಳು ಹೇಳಕತ್ತಾರಂತ ಗೊತ್ತಾತ. ಇವ್ರಿಗೆ ಬುದ್ಧಿನ ಭೇಟಿ ಮಾಡಿಸ್ತೇನೆ ನಾನು. ನಾಳೆನು ಅದು ಏನಪ್ಪ ಮಾಡಲಿ, ಮೊನ್ನೆನೇ ಮಾತಾಡ್ಸಕ್ಕೆ ಬರೋಕ್ಕೆ ಇಷ್ಟ ಇಲ್ಲ ಅವರಿಗೆ. ನಿಮ್ಮವು ಮಾಡೋ ಆಟಕ್ಕೆ ಇದಾಗಿದ್ದೆ ಇನ್ನೂ ಕಮ್ಮಿ ಹೋಗೋ ಅಂದರು. ಆದರೂ ನಾನು ಒತ್ತಾಯ ಮಾಡಿ ಕರ್ಕೊಂಬಂದಿದ್ದೆ. ಈಗ ದವಾಖಾನೆ ತೋರ್ಸಕ್ಕೆ ಬೆಂಗಳೂರು ಮಟ್ಟ ಬಾ ಅಂದ್ರೆ ಬರ್ತಾರ? ಬರಲ್ಲ. ಸುಮ್ಮನೆ ಅಣ್ಣ ಅತ್ತಿಗೆಮ್ಮ ಹೇಳೋದೇ ಕರೆಕ್ಟ್ ಐತೆ ಏನೋ. ಸುಮ್ಮನೆ ಅವ್ರು ಹೇಳಿದ್ದಕ್ಕೆ ಹ್ಞೂ ಅನ್ನೋದು ವಾಸಿ. ಅಣ್ಣ ಅತ್ತಿಗೆಮ್ಮ ಅಷ್ಟು ಕಾನ್ಫಿಡೆಂಟಾಗಿ ಹೇಳಕತ್ತಾರ, ಅವ್ರು ಯಾಕೆ ಸುಳ್ಳು ಹೇಳ್ತಾರವ? ಇರೋದೇ ಕರೆ ಇರ್ಬೇಕು ಬಿಡು. ಹಿಂದೆ ನನಗೆ ಗೊತ್ತಿಲ್ಲನ. ಇಲ್ಲ, ಇವ್ರೇನೋ ಗೋಲ್ಮಾಲ್ ಮಾಡಾಕತ್ತಾರ. ಏನು ಗೋಲ್ಮಾಲ್ ಮಾಡ್ತಾರೆ ಬಿಡವ, ನೀನು ಯೋಚನೆ ಮಾಡೇ ತಲೆ ಕೆಡಿಸ್ಕೊಂತಿ. ನಾನು ನಮ್ಮ ಮನೆಯವರಿಗೆ ಗೊತ್ತಿರೋ ಇನ್ನೊಬ್ಬ ಡಾಕ್ಟರ್ ಯಾರನ್ನಾರು ವಿಚಾರಿಸ್ತೇನಂತ. ಈಗ ನೀನು ಹೋಗಿ ರೆಸ್ಟ್ ತಗೋ. ಆರಾಮಿಲ್ಲ ಅಂತಿದ್ಮೇಲೂ ಯಾಕೆ ಅವೈದ್ ಮಾಡ್ತೀಯ? ಏನನವ, ಎಲ್ಲರೂ ಸೇರಿ ನಾನು ಕೊಲ್ಲಾಕ ನಿಂತೀರಿ. ನನಗಿನ್ನು ಭಾಳ ವರ್ಷ ಬದುಕಬೇಕು ಅಂತ ಆಸೆ ಐತಿ. ನಂಗೆ ಸಾಯಕ್ಕೂ ಇಷ್ಟ ಇಲ್ಲ. ನಾವು ಡಾಕ್ಟರ್ ನೋಡಿದ್ರೆ 8 ತಿಂಗಳು ಅಂದಾನೆ. ಎಲ್ಲೇ ನಾನು ಅರ್ಧಕ್ಕೆ ಸಾಯ್ತಾನೆ, ಅದು ಹಾಸಿಗೆ ಹಿಡಿದು ಈ ಪರಿ ಹೋದ್ರೊಕ್ಕ ನಾನು ಟ್ರೀಟ್ಮೆಂಟ್ ತೊಗೊತಿದ್ದೆ. ಅದು ಮಾಡಿಸುವಲ್ರಿ. ನಾನೇ ಹೋಗ್ತೀನಿ ನಾಳೆ ಬೆಂಗಳೂರಿಗೆ ಹೋಗಿ ಡಾಕ್ಟರ್ ಕಡೆ ವಿಚಾರಿಸ್ಕೊಂಡು ಬರ್ತೇನೆ. ನಾನು ಯಾರು ಬರೋದು ಬೇಡ, ಬಾರಿಸೋದು ಬೇಡ. ಯಾ ಮಗಳು ಯಾರು ಬೇಕಾಗಿಲ್ಲ ನನಗೆ. ಒಬ್ಬಕ್ಕೆ ಹೋಗ್ಬೇಡವ. ಆಯ್ತು, ನಾನು ನೀನು ಹೋಗೋಣಂತ ತಗೋ. ಆತಾ ಟ್ರೈನ್ಗೆ ಬಸ್ಸಿಗೆ ಹೋಗೋಕ್ಕಾಗಲ್ಲ. ಏನು ನೀನೇ ಬಾ ಕಾರ್ ತೊಗೊಂಡು, ನಾವಿಬ್ರು ಇಳಿದೋಗಿ ತೋರಿಸ್ಕೋತೀವಿ. ಯಾವ ಡಾಕ್ಟರ್ ಅದ ಅವ್ನ ಕಡೆನೇ ಮಾತಾಡ್ತೀನಿ. ಅವ್ನಿಗೆ ಏನಾರ ಮತ್ತೆ ಹೇಳಿರೇನ ಹಿಂಗೆ ಹೇಳಂತೇಳಿ? ರೀ, ನೀವೇನು ಹೋಗಕ್ಕೆ ಹೋಗ್ಬೇಡ್ರಿ. ನಾವು ಆ ಡಾಕ್ಟ್ರಿಗೆ ಹೇಳೇವಿ ಅಂತ ನಿಮ್ಗೆ ಅನಿಸ್ತತಿ. ಆಮೇಲೆ ಏನು ಮಾತಾಡಿದ್ರು ನಮ್ಮ ಮೇಲೆ ಬರ್ತೀರಿ. ನಮ್ಗೇನು ಹೇಳಕೋಬೇಡ್ರಿ, ಕೇಳಕೋಬೇಡ್ರಿ ಅತ್ತೀರ. ನಿಮಗೆ ತಿಳಿದ ಡಾಕ್ಟರ್ ಕಡೆ ಹೋಗಿ ತೋರಿಸ್ಕೊಂಡು ನೀವೇ ಆರಾಮ್ ಬಸ್ಸಿಗಾರ ಹೋಗ್ರಿ, ಟ್ರೈನ್ಗಾರ ಹೋಗ್ರಿ, ಇಲ್ಲ ಇನ್ನೊಂದು ಸ್ವಂತ ಕಾರ್ ಮಾಡ್ಕೊಂಡಾರ ಹೋಗ್ರಿ, ಬಾಡಿಗೆ ತೊಗೊಂಡು. ಇಲ್ಲ ಯಾವ್ದಾರ ಡ್ರೈವರ್ ತೊಗೊಂಡ್ಬೇಕಾರೆ ಇದೇ ಕಾರ್ ತೊಗೊಂಡು ಹೋಗ್ರಿ. ನಾವೇನು ಬೇಡ ಅನ್ನಂಗಿಲ್ಲ. ಏನು ಒಟ್ಟಿನಾಗ ಇವ್ರು ಬರಲ್ಲ, ನಾನು ಬರಲ್ಲ. ಯಾಕೆ ಬೇಕು ಬರೋದು ಅಲ್ಲಿ ಮಟ್ಟ? ಮತ್ತೆ ನಿಮ್ಮ ಕಡೆ ಒಂದು ಮಾತು ಅನ್ನಿಸ್ಕೊಳ್ಳೋದು ಬೇಡ. ನಿಮ್ಗೆ ಯಾವ ಡಾಕ್ಟರ್ ಮೇಲೆ ನಂಬಿಕೆ ಐತೆ ಆ ಡಾಕ್ಟರ್ ಕಡೆ ನೀವೇ ತೋರಿಸ್ಕೊಂಬರ್ರಿ. ಅಷ್ಟೇ. ಅನು ಹೇಳೋದು ಕರೆಕ್ಟ್ ಐತಿ. ನಾ ಬಂದ್ರೆ ನೀ ಮತ್ತು ಹಂಗ ಅಂತಿ. ನೀನು ತಿಳಿದ ಡಾಕ್ಟರ್ ಕಡೆ ತೋರಿಸ್ಕೊಂಬ. ನೀನು ಹಳ್ಯಾಕ ಫೋನ್ ಹಚ್ಚು, ಯಾವ ಡಾಕ್ಟರ್ ಅದಾನ ಚಲೋ ಏನಂತ ಕೇಳು. ಇಲ್ಲ ಅಂದ್ರೆ ಅಲ್ಲಿ ಹೋಗ್ರಿ ಬೇರೆ ದವಾಖಾನೆ, ಮತ್ತೆ ಸ್ಕ್ಯಾನಿಂಗು, ಮತ್ತೆಲ್ಲ ರಿಪೋರ್ಟ್ ತೊಗೊಂಡು, ಮತ್ತೆಲ್ಲ ಚೆಕಪ್ ಮಾಡಿಸಿ, ಮತ್ತೆಲ್ಲ ರೊಕ್ಕ ಖರ್ಚು ಮಾಡಿ ತೋರಿಸ್ಕೊಂಡು ಬರ್ರಿ. ಆಯ್ತಪ್ಪ, ನೀ ಯಾವಾಗ ಹೆಂಡತಿ ಮಾತು ಮೀರಿ? ಆಯ್ತು, ಅಲ್ಲಿ ಹೋಗಿ ಬಂದ್ಮೇಲೆ ಮಾತಾಡ್ತೇನೆ ನಿಮಗೆ ನಾನು.